ಒಂದು ಸಿನಿಮಾ ಅಂದ್ರೆ ಕಥೆ ಮುಖ್ಯನಾ ಇಲ್ಲ ಜನರನ್ನ 2 ಗಂಟೆ ಹೊಟ್ಟೆ ಹಿಡಿದು ನಗಿಸುವುದು ಮುಖ್ಯನಾ? ಈ ಪ್ರಶ್ನೆಗೆ ಉತ್ತರ ಕೊಡುವ ಸಿನಿಮಾ ಇದು. ಟ್ರೇಲರ್ ನೋಡಿದ ಮೇಲೆ ಹಲವರು ಈ ಸಿನಿಮಾವನ್ನ ಟ್ರೋಲ್ ಮಾಡಿದ್ರು. ಆದ್ರೆ ಥಿಯೇಟರ್ನಲ್ಲಿ ನಿಜವಾಗಿಯೂ ಏನಾಯ್ತು? ಫ್ಯಾಮಿಲಿ ಜೊತೆ ನೋಡಬಹುದಾ? ಅಕ್ಷಯ್ ಕುಮಾರ್ ಕಮ್ಬ್ಯಾಕ್ ಕೊಟ್ಟಿದ್ದಾರಾ? ಎಲ್ಲವನ್ನೂ ಕೊನೆಯವರೆಗೂ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಸಂತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲ ದಿನವೇ ಸುಮಾರು 90% ತುಂಬಿದ್ದ ಥಿಯೇಟರ್ನಲ್ಲಿ ಈ ಸಿನಿಮಾ ನೋಡಿದ ಅನುಭವ ನಿಜವಾಗಿಯೂ ವಿಭಿನ್ನವಾಗಿತ್ತು. ಹಲವು ವರ್ಷಗಳ ನಂತರ ಅಕ್ಷಯ್ ಕುಮಾರ್ ಅವರ ಕಾಮಿಡಿ ಸಿನಿಮಾಗೆ ಇಷ್ಟೊಂದು ಜನ ನಕ್ಕೂ ಚಪ್ಪಾಳೆ ತಟ್ಟುತ್ತಿರುವುದನ್ನು ನೋಡುವುದು ಖುಷಿ ಕೊಟ್ಟಿತು. ಆದರೆ ಸಿನಿಮಾ ಶುರುವಾಗುವುದಕ್ಕೂ ಮುಂಚೆ ಎಲ್ಲರಿಗೂ ಇದ್ದ ಒಂದು ಪ್ರಶ್ನೆ: ಇದು ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ತಿದ್ದಾರೆ, ಆದರೆ ನಿಜವಾಗಿಯೂ ಫ್ಯಾಮಿಲಿ ಜೊತೆ ನೋಡಬಹುದಾ? ನೇರವಾಗಿ ಹೇಳಬೇಕಂದ್ರೆ ಹೌದು. ಸಿನಿಮಾ ಬಿಡುಗಡೆ ಆಗುವ ಮೊದಲು ಇದ್ದ ಕೆಲವು ಬೋಲ್ಡ್ ವಿಜುವಲ್ಸ್ ಮತ್ತು ಗ್ಲಾಮರ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದ್ವು. ಆದರೆ ಸೆನ್ಸಾರ್ ನಂತರ ಹಲವು ದೃಶ್ಯಗಳನ್ನು ತೆಗೆದುಹಾಕಲಾಗಿದೆ. ಫೈನಲ್ ವರ್ಷನ್ನಲ್ಲಿ ಅಡಲ್ಟ್ ಕಂಟೆಂಟ್ ಅಥವಾ ಡಬಲ್ ಮೀನಿಂಗ್ ಡೈಲಾಗ್ಸ್ ಅಷ್ಟಾಗಿ ಕಾಣಿಸೋದಿಲ್ಲ. ಮಕ್ಕಳು, ಯುವಕರು, ಹಿರಿಯರು ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡಿ ಮನಸಾರೆ ನಗ್ತಿದ್ರು. ನೀವು ಈ ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಜೊತೆ ನೋಡಿದ್ರಾ ಇಲ್ಲ ಫ್ರೆಂಡ್ಸ್ ಜೊತೆ? ಕಮೆಂಟ್ನಲ್ಲಿ ತಿಳಿಸಿ. ಆದರೆ ಇಲ್ಲೊಂದು ವಿಷಯ ನೆನಪಿಟ್ಕೊಳ್ಳಿ: ಈ ಸಿನಿಮಾ ನೋಡಲು ಹೋಗುವಾಗ ಲಾಜಿಕ್ ಅನ್ನ ಮನೆಯಲ್ಲೇ ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಲಾಜಿಕ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ರಿಯಾಲಿಸಮ್ ಇಲ್ಲ. ಇಲ್ಲಿರುವುದೆಲ್ಲ ಪ್ಯೂರ್ ಕಾಮಿಡಿ. ಅಕ್ಷಯ್ ಕುಮಾರ್ ಅವರ ಎಂಟ್ರಿ ಬಂದ ಕ್ಷಣದಲ್ಲೇ ಸಿನಿಮಾ ಯಾವ ಝೋನ್ನಲ್ಲಿ ಸಾಗಲಿದೆ ಅನ್ನೋದು ಅರ್ಥವಾಗುತ್ತದೆ. ಭೋಜ್ಪುರಿ ಸ್ಟೈಲ್ ಸಾಂಗ್, ವಿಚಿತ್ರ ಇಂಟ್ರೊಡಕ್ಷನ್, ಓವರ್ ದ ಟಾಪ್ ಕಾಮಿಡಿ ಇವೆಲ್ಲ ನೋಡಿ ನೀವು ಸೀರಿಯಸ್ ಸಿನಿಮಾ ನಿರೀಕ್ಷಿಸಿದ್ರೆ ಮೊದಲ 10 ನಿಮಿಷದಲ್ಲೇ ಶಾಕ್ ಆಗ್ತೀರಿ. ಆದರೆ ನೀವು ಕೇವಲ ನಗಲು ಹೋಗಿದ್ರೆ ಸಿನಿಮಾ ತನ್ನ ಕೆಲಸ ಮಾಡುತ್ತದೆ. ಈ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಯಾಕೆ ಗೊತ್ತಾ? ಯಾಕಂದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ 2-3 ಫನಿ ಮೂಮೆಂಟ್ಸ್ ಕೊಟ್ಟಿದ್ದಾರೆ. ಸೀನ್ ಬದಲಾಗುತ್ತಿದ್ದಂತೆ ಹೊಸ ಕ್ಯಾರೆಕ್ಟರ್, ಹೊಸ ಜೋಕ್, ಹೊಸ ಕನ್ಫ್ಯೂಷನ್, ಹೀಗೆ ಸಿನಿಮಾ ಮುಂದುವರಿಯುತ್ತದೆ. ಕೆಲವು ಡೈಲಾಗ್ಸ್ ನೇರವಾಗಿ ಸಿನಿಮಾದ ಕ್ಯಾರೆಕ್ಟರ್ಗಳನ್ನೇ ಟ್ರೋಲ್ ಮಾಡುತ್ತವೆ. ಕೆಲವು ಸೆಲ್ಫ್ ರೋಸ್ಟ್ ಆಗಿರುತ್ತವೆ. ಕೆಲವು ಡೈಲಾಗ್ಸ್ಗೆ ಇಡೀ ಥಿಯೇಟರ್ ಒಂದೇ ಸಲ ನಗ್ತಿತ್ತು. ಇಲ್ಲಿವರೆಗೆ ನಿಮಗೆ ಯಾವ ಕಾಮಿಡಿ ಸಿನಿಮಾ ಹೆಚ್ಚು ನಗಿಸಿದೆ? ವೆಲ್ಕಮ್, ಹೇರಾಫೇರಿ ಇಲ್ಲ ಬೇರೆ ಯಾವುದಾದ್ರೂ? ಕಮೆಂಟ್ನಲ್ಲಿ ಬರೆಯಿರಿ. ಇನ್ನೊಂದು ವಿಷಯ: ಹಳೆಯ ವೆಲ್ಕಮ್ ಸಿನಿಮಾ ನೋಡಿದವರಿಗೆ ಈ ಸಿನಿಮಾದಲ್ಲಿ ಸಾಕಷ್ಟು ನಾಸ್ಟಾಲ್ಜಿಯಾ ಮೂಮೆಂಟ್ ಸಿಗುತ್ತವೆ. ಕೆಲವು ಕ್ಯಾರೆಕ್ಟರ್ಗಳು, ಕೆಲವು ರೆಫರೆನ್ಸ್ಗಳು, ಕೆಲವು ಡೈಲಾಗ್ಸ್ ಇವೆಲ್ಲ ಹಳೆಯ ನೆನಪುಗಳನ್ನು ಮತ್ತೆ ನೆನಪಿಸುತ್ತವೆ. ಆದರೆ ಇಲ್ಲಿ ಒಂದು ಮೈನಸ್ ಕೂಡ ಇದೆ. ಕಥೆ ಅನ್ನೋದು ಬಹಳ ಸಿಂಪಲ್. ಕೆಲವೊಮ್ಮೆ ಸಿನಿಮಾ ಸ್ಟೋರಿ ಹೇಳುವುದಕ್ಕಿಂತ ಒಂದರ ಹಿಂದೆ ಒಂದರಂತೆ ಕಾಮಿಡಿ ಸೀನ್ಸ್ ಜೋಡಿಸುತ್ತಾ ಹೋಗುತ್ತದೆ. ಟ್ರೇಲರ್ ನೋಡಿದವರಿಗೆ ಬಹುತೇಕ ಸಿನಿಮಾ ಹೇಗೆ ಸಾಗುತ್ತದೆ ಅನ್ನೋ ಅಂದಾಜು ಬರುತ್ತದೆ. ವಿಎಫ್ಎಕ್ಸ್ ಬಗ್ಗೆ ಹೇಳಬೇಕೆಂದ್ರೆ ಕೆಲವು ದೃಶ್ಯಗಳಲ್ಲಿ ಸಿಜಿಐ ತುಂಬಾ ಆರ್ಟಿಫಿಷಿಯಲ್ ಅನಿಸುತ್ತದೆ. ಕೆಲವು ಆಕ್ಷನ್ ಸೀನ್ಸ್ ಕೂಡ ಅಷ್ಟಾಗಿ ಇಂಪ್ರೆಸ್ ಮಾಡುವುದಿಲ್ಲ. ಆದರೂ ಡೈರೆಕ್ಟರ್ನ ಫೋಕಸ್ ಒಂದೇ: ಜನ ನಗಬೇಕು. ಅದಕ್ಕಾಗಿ ಒಂದಾದ ಮೇಲೆ ಒಂದು ಕಾಮಿಡಿ ಸಿಚುವೇಶನ್ಗಳನ್ನು ಹಾಕಿದ್ದಾರೆ. ಇಂಟರ್ವಲ್ ಕೂಡ ಕ್ರಿಯೇಟಿವ್ ಆಗಿದೆ. ಇಂಟರ್ವಲ್ ಮುಂಚಿನ ಹಾಡು ಮತ್ತು ಅದರ ಪ್ರೆಸೆಂಟೇಷನ್ ಚೆನ್ನಾಗಿ ವರ್ಕ್ ಆಗುತ್ತದೆ. ಫಸ್ಟ್ ಹಾಫ್ನಲ್ಲಿ ಲಾರಾ ದತ್ತಾ ಅವರ ಎಂಟ್ರಿ ಚೆನ್ನಾಗಿ ನಗಿಸುತ್ತದೆ. ಆದರೆ ಇಡೀ ಸಿನಿಮಾದಲ್ಲಿ ಸರ್ಪ್ರೈಸ್ ಪ್ಯಾಕೇಜ್ ಅಂದ್ರೆ ಫರೀದಾ ಜಲಾಲ್ ಮತ್ತು ಜಾನಿ ಲಿವರ್. ಇವರಿಬ್ಬರು ಸ್ಕ್ರೀನ್ಗೆ ಬಂದಾಗ ಥಿಯೇಟರ್ನಲ್ಲಿ ನಗುವಿನ ಸದ್ದು ಇನ್ನೂ ಜಾಸ್ತಿ ಆಗುತ್ತದೆ. ವಿಶೇಷವಾಗಿ ಫರೀದಾ ಜಲಾಲ್ ಅವರ ಡೈಲಾಗ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿವೆ. ಇನ್ನೊಂದು ಹೈಲೈಟ್ ಅಕ್ಷಯ್ ಕುಮಾರ್ ಡಬಲ್ ರೋಲ್ ಸೀಕ್ವೆನ್ಸ್. ಈ ಟ್ವಿಸ್ಟ್ ಯಾಕೆ ಬರುತ್ತದೆ, ಹೇಗೆ ಬರುತ್ತದೆ ಅನ್ನೋದನ್ನ ಸ್ಪಾಯ್ಲರ್ ಕೊಡಲ್ಲ. ಆದರೆ ಇದೇ ಸಿನಿಮಾದ ಬೆಸ್ಟ್ ಕಾಮಿಡಿ ಬ್ಲಾಕ್ಗಳಲ್ಲಿ ಒಂದಾಗಿದೆ. ನಿಜವಾಗಿಯೂ ಹೊಟ್ಟೆ ಹಿಡಿದು ನಗುವ ಮೂಮೆಂಟ್ಸ್ ಇಲ್ಲಿವೆ. ಆದರೆ ಎಲ್ಲರೂ ಪರ್ಫೆಕ್ಟ್ ಅಂದ್ರೆ ತಪ್ಪಾಗುತ್ತದೆ. ದಿಶಾ ಪಟಾಣಿ ಅವರ ಕ್ಯಾರೆಕ್ಟರ್ ತುಂಬಾ ವೀಕ್ ಆಗಿದೆ. ಸ್ಕ್ರೀನ್ ಪ್ರೆಸೆನ್ಸ್ ಇದ್ರೂ ಕ್ಯಾರೆಕ್ಟರ್ಗೆ ಡೆಪ್ತ್ ಇಲ್ಲ. ಇನ್ನೊಂದು ನಿರಾಸೆ ಪರೇಶ್ ರಾವಲ್. ಇವರಿಂದ ಜನ ಯಾವಾಗಲೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ. ಆದರೆ ಈ ಬಾರಿ ಅವರ ಕ್ಯಾರೆಕ್ಟರ್ಗೆ ಬರೆಯಲಾದ ಡೈಲಾಗ್ಸ್ ಅಷ್ಟಾಗಿ ಇಂಪ್ಯಾಕ್ಟ್ ಕೊಡುವುದಿಲ್ಲ. ಕೆಲವು ಸೀನ್ಸ್ನಲ್ಲಿ ಅವರ ಟ್ಯಾಲೆಂಟ್ ಪೂರ್ಣವಾಗಿ ಬಳಸಿಕೊಂಡಂತೆ ಅನಿಸಲಿಲ್ಲ. ಈಗ ಮುಖ್ಯ ವಿಷಯ: ಅಕ್ಷಯ್ ಕುಮಾರ್. ಈ ಸಿನಿಮಾ ಸಂಪೂರ್ಣವಾಗಿ ಅವರ ಎನರ್ಜಿ ಮೇಲೆ ನಿಂತಿದೆ. ಸೆಲ್ಫ್ ಟ್ರೋಲ್ ಮಾಡಿಕೊಳ್ಳುವುದು, ತಮ್ಮನ್ನೇ ಜೋಕ್ ಆಗಿ ಬಳಸಿಕೊಳ್ಳುವುದು, ವಿಚಿತ್ರ ಎಕ್ಸ್ಪ್ರೆಷನ್ಗಳು, ಕ್ರೇಜಿ ಟೈಮಿಂಗ್ ಇವೆಲ್ಲದರಲ್ಲೂ ಅವರು ಮತ್ತೆ ತಮ್ಮ ಹಳೆಯ ಕಾಮಿಡಿ ಟಚ್ ತೋರಿಸಿದ್ದಾರೆ. ಸುನಿಲ್ ಶೆಟ್ಟಿ ಜೊತೆಗಿನ ಸೀನ್ಸ್, ರವೀನಾ ಟಂಡನ್ ಜೊತೆಗಿನ ಮೂಮೆಂಟ್ಸ್, ಜಾಕಿ ಶ್ರಾಫ್ ಜೊತೆಗಿನ ಕಾಮಿಡಿ ಎಕ್ಸ್ಚೇಂಜಸ್ ಇವೆಲ್ಲ ಚೆನ್ನಾಗಿ ವರ್ಕ್ ಆಗಿವೆ. ಆದರೆ ಕ್ಲೈಮ್ಯಾಕ್ಸ್ ಇನ್ನೂ ಸ್ಟ್ರಾಂಗ್ ಆಗಿದ್ರೆ ಸಿನಿಮಾ ಇನ್ನೊಂದು ಹಂತಕ್ಕೆ ಹೋಗುತ್ತಿತ್ತು. ಹಳೆಯ ವೆಲ್ಕಮ್ ಸಿನಿಮಾದಂತೆ ಪವರ್ಫುಲ್ ಎಂಡಿಂಗ್ ಇಲ್ಲ ಅನ್ನೋ ಸಣ್ಣ ಬೇಸರ ಉಳಿಯುತ್ತದೆ. ಒಟ್ಟಾರೆ ನೀವು ಸ್ಟೋರಿಗಾಗಿ ಸಿನಿಮಾ ನೋಡ್ತಿದ್ದೀರಾ, ಇದು ನಿಮಗಾಗಲ್ಲ. ಆದರೆ 2 ಗಂಟೆ ಫ್ಯಾಮಿಲಿ ಜೊತೆ ಕುಳಿತು ತಲೆ ಕೆಡಿಸಿಕೊಳ್ಳದೆ ನಗಬೇಕು ಅಂದ್ರೆ ಈ ಸಿನಿಮಾ ಖಂಡಿತ ಎಂಟರ್ಟೈನ್ ಮಾಡುತ್ತದೆ. ನನ್ನ ರೇಟಿಂಗ್ 5ಕ್ಕೆ 3 ಸ್ಟಾರ್. ಕಾಮಿಡಿಗಾಗಿ, ಅಕ್ಷಯ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ಗಾಗಿ, ಫರೀದಾ ಜಲಾಲ್ ಮತ್ತು ಜಾನಿ ಲಿವರ್ ಅವರ ಟೈಮಿಂಗ್ ಆಗಿ ಈ ಸಿನಿಮಾ ಒಮ್ಮೆ ನೋಡಬಹುದು. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು? ನೀವು ಈ ಸಿನಿಮಾ ನೋಡಿದ್ದೀರಾ? ನಿಮಗೆ ಯಾವ ಸೀನ್ ಹೆಚ್ಚು ನಗಿಸಿತು? ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ.
ಇಂತಹ ಹಾನೆಸ್ಟ್ ಮೂವಿ ರಿವ್ಯೂಸ್, ಇಂಟ್ರೆಸ್ಟಿಂಗ್ ಸಿನಿಮಾ ಅಪ್ಡೇಟ್ಸ್ ಮತ್ತು ಕನ್ನಡ ಕಂಟೆಂಟ್ ನೋಡಬೇಕಾದ್ರೆ ಸಿನಿಮಾ ಸಂತೆಯನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.